ಅಮ್ಮ, ಇದು ಖಂಡಿತ ಒಂದು ಶಬ್ದವಲ್ಲ, ಬದಲಿಗೆ ಅದೊಂದು ಭಾವನೆ. ಸಂತೋಷ, ಸುಖ, ದುಃಖ, ನೋವು, ನಲಿವು ಹೀಗೆ ಎಲ್ಲದಕ್ಕೆ ಅಮ್ಮನೇ ಆಧಾರ. ಆಕೆಯೇ ನಮ್ಮ ಮೊದಲ ನುಡಿ. ಜಗತ್ತಿನಲ್ಲಿ ಅಮ್ಮ ಅನ್ನುವ ಶಬ್ದಕ್ಕಿಂತ ತೂಕದ ಇನ್ನೊಂದು ಶಬ್ದ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಮ್ಮನಿಗೆ ಸರಿಸಾಟಿ ಅಮ್ಮನೇ. ಅದಕ್ಕಾಗಿ ಅಮ್ಮನನ್ನು ನಮ್ಮನಲ್ಲಿ ಮಾತೃದೇವತೆ ಎಂದೇ ಪೂಜಿಸುತ್ತಾರೆ. ಅಮ್ಮ ಎಂಬುದು ಕೇವಲ 2 ಅಕ್ಷರದ ಪದವಾದರೂ ಅದು ಸಾಗರದಷ್ಟು ಭಾವನೆಗಳನ್ನು ಮೆಲುಕು ಹಾಕುವ ಶಬ್ದ. ಅಮ್ಮನ ಋಣವನ್ನು 1000 ಜನ್ಮದಲ್ಲಿಯೂ ತೀರಿಸಲು ಸಾಧ್ಯವಿಲ್ಲ. ಆಕೆ 9 ತಿಂಗಳು ಹೊಟ್ಟೆಯಲ್ಲಿ ಮಗುವನ್ನು ಜೋಪಾನ ಮಾಡುತ್ತಾಳೆ. ತನ್ನ ಎಲ್ಲ ನೋವುಗಳನ್ನು ತನ್ನ ಮಗು ಎಂಬುದಕ್ಕಾಗಿ ಸಹಿಸಿಕೊಂಡು ಮರೆಯುತ್ತಾಳೆ. ತನ್ನ ಜೀವನವನ್ನು ಪಣಕ್ಕಿಟ್ಟು ಇನ್ನೊಂದು ಜೀವಕ್ಕೆ ಜನ್ಮ ನೀಡುತ್ತಾಳೆ. ಬಾಲ್ಯದಲ್ಲಿ ನಾವು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯುವಾಗ ಆಕೆಯೂ ಖುಷಿ ಪಡುತ್ತಾಳೆ. ಸದಾ ತನ್ನ ಮಕ್ಕಳ ಒಳಿತಿಗಾಗಿ ಚಿಂತಿಸುತ್ತಾಳೆ. ತನಗಾಗಿ ಏನನ್ನೂ ಬಯಸದೆ ತನ್ನ ಮಕ್ಕಳಿಗಾಗಿ ದುಡಿಯುತ್ತಾಳೆ. ರುಚಿಕರವಾದ ಅಡುಗೆ ಮಾಡಿ ಕೊನೆಗೆ ಉಳಿದಿದ್ದನ್ನು ತಿನ್ನುತ್ತಾಳೆ. ನಿಸ್ವಾರ್ಥ ಪ್ರೀತಿ, ತ್ಯಾಗದ ಸ್ವರೂಪವೇ ಅಮ್ಮ. ಕಾಣದ ದೇವರಿಗಾಗಿ ಇನ್ನೆಲ್ಲೋ ಹುಡುಕುವ ಬದಲು ಅಮ್ಮನಲ್ಲೇ ದೇವರನ್ನು ಕಾಣಬಹುದು. ಇನ್ನು ನನ್ನ ಅಮ್ಮನ ಬಗ್ಗೆ ಹೇಳೋದಾದರೆ, ನನ್ನ ಬದುಕಿಗೆ ಬೆಳಕಾದ ದೇವತೆ ಆಕೆ. ಅವರ ಪ್ರೀತಿಯಲ್ಲಿ ಅಡಗಿದೆ ಸ್ವರ್ಗ. ನನ್ನ ಜೀವನ ಪೂರ್ತಿ ಪ್ರೀತಿಯನ್ನು ನೀಡ್ತಾ ಇದ್ದಾರೆ. ಆಕೆಯ ಋಣವನ್ನು ತೀರಿಸಲು ನನ್ನಿಂದಂತೂ ಸಾಧ್ಯನೇ ಇಲ್ಲ. ರಜೆ, ಸಂಬಳವೇ ಇಲ್ಲದೆ ಕೆಲಸ ಮಾಡುವ ಏಕೈಕ ಶ್ರಮಜೀವಿ. ಕುಟುಂಬದ ಏಳಿಗೆಗೋಸ್ಕರ ಕ್ಷಣ ಕ್ಷಣವೂ ಕಷ್ಟಪಡುವ ತ್ಯಾಗಮಯಿ ಆಕೆ. ಆಕೆಯ ಮಮತೆಯ ಆಳ ಅಗಲವನ್ನು ಅಳೆಯೋದಕ್ಕೆ ನನಗಂತೂ ಸಾಧ್ಯನೇ ಇಲ್ಲ. ಆಕೆ ಕೊಡ್ತಿರೋ ಪ್ರೀತಿ ಅಮೂಲ್ಯವಾದದ್ದು. ಆಕೆಯ ಮಡಿಲಲ್ಲಿ ಬೆಳೆದ ನಾನೇ ಧನ್ಯ. ಥ್ಯಾಂಕ್ ಯು ಅಮ್ಮ. ಅಮ್ಮ,